ಎಲ್ಲರಿಗೂ ಜಿಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಶ್ನೆ 1. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಎ. ಪ್ರಧಾನಮಂತ್ರಿ, ಬಿ. ಉಪರಾಷ್ಟ್ರಪತಿ, ಸಿ. ಲೋಕಸಭೆಯ ಅಧ್ಯಕ್ಷರು, ಡಿ. ಭಾರತದ ಶ್ರೇಷ್ಠ ನ್ಯಾಯಾಧೀಶರು. ಸರಿ ಉತ್ತರ ಡಿ. ಭಾರತದ ಶ್ರೇಷ್ಠ ನ್ಯಾಯಾಧೀಶರು. ಪ್ರಶ್ನೆ 2. ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು? ಎ. 1ನೇ ಭಾಗ, ಬಿ. 2ನೇ ಭಾಗ, ಸಿ. 9ನೇ ಭಾಗ, ಡಿ. 8ನೇ ಭಾಗ. ಸರಿ ಉತ್ತರ ಎ. 1ನೇ ಭಾಗ. ಪ್ರಶ್ನೆ 3. ಭಾರತದ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಕೆಳಗಿನ ಯಾವ ಲಕ್ಷಣವನ್ನು ಸೇರಿಸಲಾಯಿತು? ಎ. ಸಾರ್ವಭೌಮ, ಬಿ. ಪ್ರಜಾಸತ್ತಾತ್ಮಕ, ಸಿ. ಜಾತ್ಯತೀತ, ಡಿ. ಗಣರಾಜ್ಯ. ಸರಿ ಉತ್ತರ ಸಿ. ಜಾತ್ಯತೀತ. ಪ್ರಶ್ನೆ 4. ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು? ಎ. 51ನೇ ತಿದ್ದುಪಡಿ, ಬಿ. 44ನೇ ತಿದ್ದುಪಡಿ, ಸಿ. 42ನೇ ತಿದ್ದುಪಡಿ, ಡಿ. 52ನೇ ತಿದ್ದುಪಡಿ. ಸರಿ ಉತ್ತರ ಸಿ. 42ನೇ ತಿದ್ದುಪಡಿ. ಪ್ರಶ್ನೆ 5. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ? ಎ. ಭಾಷೆ, ಬಿ. ಭೂ ಸುಧಾರಣೆ, ಸಿ. ರಾಜಕೀಯ ಪಕ್ಷಾಂತರ, ಡಿ. ಪಂಚಾಯತ್ ರಾಜ್. ಸರಿ ಉತ್ತರ ಬಿ. ಭೂ ಸುಧಾರಣೆ. ಯಾರು ನೇಮಿಸುತ್ತಾರೆ? ಎ. ಪ್ರಧಾನಮಂತ್ರಿ, ಬಿ. ರಾಜ್ಯಪಾಲ, ಸಿ. ಭಾರತದ ಮುಖ್ಯ ನ್ಯಾಯಾಧೀಶರು, ಡಿ. ರಾಷ್ಟ್ರಪತಿ. ಸರಿ ಉತ್ತರ ಡಿ. ರಾಷ್ಟ್ರಪತಿ. ಪ್ರಶ್ನೆ 7. ಭಾರತದ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸುವ ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು? ಎ. ಅನುಚ್ಛೇದ 225, ಬಿ. ಅನುಚ್ಛೇದ 226, ಸಿ. ಅನುಚ್ಛೇದ 227, ಡಿ. ಅನುಚ್ಛೇದ 32. ಸರಿ ಉತ್ತರ ಬಿ. ಅನುಚ್ಛೇದ 226. ಪ್ರಶ್ನೆ 7. ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಎ. ತುರ್ತು ಪರಿಸ್ಥಿತಿಯಲ್ಲಿದೆ, ಬಿ. ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿದೆ, ಸಿ. ಇಲ್ಲ, ಡಿ. ಹೌದು. ಸರಿ ಉತ್ತರ ಸಿ. ಇಲ್ಲ. ಪ್ರಶ್ನೆ 9. ರಾಜನೀತಿಯ ಕೆಳಕಂಡ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ? ಎ. ಜೀವನದ ಪದ್ಧತಿಯ ಹಕ್ಕು, ಬಿ. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಸಿ. ಕೆಲಸ ಮಾಡುವ ಹಕ್ಕು, ಡಿ. ವೃದ್ಧಾಪ್ಯ ಪಿಂಚಣಿ. ಸರಿ ಉತ್ತರ ಬಿ. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಪ್ರಶ್ನೆ 10. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು? ಎ. ಭಾರತದ ಪ್ರಧಾನಮಂತ್ರಿಗಳು, ಬಿ. ಭಾರತದ ಉಪರಾಷ್ಟ್ರಪತಿಗಳು, ಸಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಡಿ. ಲೋಕಸಭೆಯ ಅಧ್ಯಕ್ಷರು. ಸರಿ ಉತ್ತರ ಸಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಪ್ರಶ್ನೆ 11. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ? ಎ. 1956, ಬಿ. 1948, ಸಿ. 1952, ಡಿ. 1955. ಸರಿ ಉತ್ತರ ಸಿ. 1952. ಪ್ರಶ್ನೆ 12. ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿರುತ್ತಾರೆ? ಎ. 2, ಬಿ. 5, ಸಿ. 6, ಡಿ. 4. ಸರಿ ಉತ್ತರ ಬಿ. 5. ಪ್ರಶ್ನೆ 13. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು? ಎ. 12, ಬಿ. 24, ಸಿ. 36, ಡಿ. 49. ಸರಿ ಉತ್ತರ ಬಿ. 24. ಪ್ರಶ್ನೆ 14. ಸಂಸತ್ತಿನ ಸದಸ್ಯನಾದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಯ ಸದಸ್ಯರಾಗಿ ಆಯ್ಕೆಯಾಗಬೇಕು? ಎ. 9 ತಿಂಗಳು, ಬಿ. 1 ತಿಂಗಳು,
ಸಿ 6 ತಿಂಗಳು, ಡಿ 2 ತಿಂಗಳು. ಸರಿ ಉತ್ತರ ಸಿ 6 ತಿಂಗಳು. ಪ್ರಶ್ನೆ 15. ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? ಎ 4, ಬಿ 5, ಸಿ 3, ಡಿ 2. ಸರಿ ಉತ್ತರ ಸಿ 3. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.